ಮಂಗಳೂರಿನ ಕದ್ರಿ ಯೋಗೇಶ್ವರ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞದ 10ನೇ ಪೂರ್ವಭಾವಿ ಸಭೆ ಅದ್ದೂರಿಯಾಗಿ ಜರುಗಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಮಾಲೋಚನೆ ನಡೆಸಿದ್ದಾರೆ. ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನದ ಹಾಗೂ ಸ್ಯಾಫ್ರಾನ್ ಫಂಡ್ನ ಜಂಟಿ ಆಶ್ರಯದಲ್ಲಿ ಈ ಬಾರಿ 3ನೇ ವರ್ಷದ ಲಕ್ಷ್ಮೀನಾರಾಯಣ ಮಹಾಯಜ್ಞ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ಮಂಗಳೂರಿನ ಕರಾವಳಿ ಭಾಗದ ಜನರ ಒಂದು ಪುಣ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಾವು ಉತ್ತರ ಪ್ರದೇಶ, ವಾರಣಾಸಿ ಈ ಕಡೆ ಅಲ್ಲೆಲ್ಲ ನಾವು ತುಂಬ ನೋಡ್ತೇವೆ. ಕಳಸ ಪೂಜೆ ಆಗ್ತದೆ, ಕಳಸ ಮೆರವಣಿಗೆಗಳಾಗ್ತದೆ. ಈ ಯಜ್ಞದ ಪಾವಿತ್ರತೆ ಏನು, ಅದರ ಶಕ್ತಿ ಏನು ಅಂತಕ್ಕಂಥದ್ದು ಅವರು ಕಂಡುಕೊಂಡಿದ್ದಾರೆ. ಆ ವಿಚಾರದಲ್ಲಿ ಇವತ್ತು ಕಪಿಲ್ ಜಿ ಮಹಾರಾಜರವರ ಒಂದು ಆಶೀರ್ವಾದದೊಂದಿಗೆ ಮಂಗಳೂರಿನಲ್ಲಿ 3ನೇ ವರ್ಷಕ್ಕೆ ನಾವು ಮಾಡ್ತಾ ಇದ್ದೇವೆ. ಈ ಯಜ್ಞ ಎಲ್ಲಿ ಆಗ್ತದೆ? ಮಂಗಳೂರಿನ ಹೃದಯ ಭಾಗದ ಕದ್ರಿಯ ಯೋಗೀಶ್ವರ ಮಠದ ಮುಂಭಾಗದಲ್ಲಿರ್ತಕ್ಕಂಥ ಭಾಳ 9 ಯಜ್ಞಕುಂಡಗಳ ಪಾವಿತ್ರತೆಯೊಂದಿಗೆ ದೊಡ್ಡದಾದ ಯಜ್ಞ ಶಾಲೆಯನ್ನು ನಿರ್ಮಾಣ ಮಾಡಿ ಸುಮಾರು 14-15 ಲಕ್ಷದ ವೆಚ್ಚದಲ್ಲಿ ಯಜ್ಞಕುಂಡ ನಿರ್ಮಾಣ ಆಗುತ್ತೆ. ಅದರಲ್ಲಿ 9 ಯಜ್ಞಕುಂಡದ ಮೂಲಕ ಒಂದು ದಿವಸಕ್ಕೆ 40 ಜನ ಭಕ್ತಾದಿಗಳು ದಂಪತಿಗಳಾಗಿ ಅಥವಾ ಆ ವಿಚಾರ ಇಲ್ಲದಿದ್ದರೆ ಒಬ್ಬರು ಕೂತ್ಕೊಳ್ತಕ್ಕಂಥ ಕೂಡ ವ್ಯವಸ್ಥೆ ಆ ದಿವಸಕ್ಕೆ 5 ದಿವಸದಲ್ಲಿರ್ತದೆ. ಯಾವಾಗ ಅಂತ ಹೇಳಿದರೆ ಆಗಸ್ಟ್ ತಿಂಗಳ 24ರಿಂದ 28 ತಾರೀಕು ತನಕ ನಡೀತದೆ. ಬೆಳಿಗ್ಗೆ 8ರಿಂದ 12 ತನಕ ನಿರಂತರ ಈ ಯಜ್ಞ ನಡೆದು ನಂತರ 3 ಗಂಟೆಯಿಂದ 7 ಗಂಟೆ ತನಕ ನಡೀತಕ್ಕಂಥ ಒಂದು ದಿನದ ಈ ಯಜ್ಞ ಭಾಳ ಪವಿತ್ರತೆ, ಭಾಳ ಶಕ್ತಿಯುತವಾಗಿರುತ್ತದೆ. ವಾರಣಾಸಿಯಿಂದ ಉತ್ತರ ಪ್ರದೇಶದಿಂದ ಪೌರತ್ಯದ ಮೂಲಕ ನಡೀತಕ್ಕಂಥ ಈ ಯಜ್ಞದ ಪಾವಿತ್ರತೆಯನ್ನು ಈಗಾಗಲೇ 2 ವರ್ಷದಲ್ಲಿ ಅನೇಕ ಮಂಗಳೂರಿನ ಅನೇಕ ಸದಸ್ಯರು ಇದರ ಒಂದು ಶಕ್ತಿಯನ್ನು ಅನುಭವಿಸಿದ್ದಾರೆ. ತಮ್ಮ ಜೀವನದಲ್ಲಿ ಏನು ಕಷ್ಟ ಇದೆ ಅದನ್ನೆಲ್ಲ ಅವರಿಗೆ ನಿರ್ವಹಣೆ ಆದಂಥ ಅನೇಕ ಪ್ರಸಂಗಗಳು ನಮ್ಮ ಮುಂದೆ ಇದೆ. ಕಪಿಲ್ ಜಿ ಮಹಾರಾಜರವರ ಧ್ಯೇಯ ಇಷ್ಟೇ. ಇದರಲ್ಲಿ ಯಜ್ಞ ಮಾಡಿದ ಕೂಡಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಒಂದು ಮಾತಿದೆ, ರಾಜಕೀಯಕ್ಕೋಸ್ಕರ ಇನ್ನೊಂದು ಲಾಭಕ್ಕೋಸ್ಕರ ಮಾಡ್ತಾರೆ ಅನ್ನುವಂಥದ್ದು. ಈ ಯಜ್ಞದಲ್ಲಿ 2 ವರ್ಷದಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜನರಿಗೋಸ್ಕರ, ಜನಸಾಮಾನ್ಯರಿಗೆ ಈ ಯಜ್ಞದ ಒಂದು ಶಕ್ತಿ ಸಿಕ್ಕಿ ಅವರ ಒಂದು ಕುಟುಂಬ ವರ್ಗ ಇರಲಿ, ಅವರ ಮಾನಸಿಕ ಇದು ಏನಿದೆ ಆ ಶಾಂತಿಯುತವಾಗಿ ಬೆಳಿಬೇಕು, ಅವರು ಸಮೃದ್ಧಿ ಆಗಬೇಕನ್ನುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಜನರಿಗೂ ಸಿಗಬೇಕು. ಈಗ ಕಪಿಲ್ ಜಿ ಮಹಾರಾಜರವರು ವಾರಣಾಸಿ ಆ ಕಡೆಯವರಾದರೂ ಕೂಡ ಅವರ ಪ್ರಕಾರ ಪರಶುರಾಮ ಸೃಷ್ಟಿಯ ಈ ಮಣ್ಣಿಗೆ ಬಹಳ ಮಹತ್ವ ಕೊಡ್ತಾರೆ. ಮಂಗಳದೇವಿಗೆ ಅಲ್ಲಿನ ಸ್ವಾಮೀಜಿಯವರ ಒಂದು ತಂಡಗಳೇನಿದೆ ಆ ಧಾರ್ಮಿಕ ವಿಧಿಯನ್ನು ಕಲ್ತವರು ಯಾರಿದ್ದಾರೆ ಅವರು ಮಂಗಳದೇವಿಯನ್ನು ಅವರು ನೋಡ್ತಕ್ಕಂಥ ರೀತಿಯೇ ಬೇರೆ. ಆ ರೀತಿ ಅವರು ಸಂಕಲ್ಪ ಮಾಡಿಕೊಂಡು ಆ ತಾಯಿಯ ಈ ನೆಲದಲ್ಲಿ ಈ ಪುಣ್ಯ ಲಕ್ಷ್ಮೀನಾರಾಯಣ ಮಹಾಯಜ್ಞ ಮಾಡಬೇಕನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಮೊದಲ ವರ್ಷದಲ್ಲಿ ಪುಷ್ಪಗಿರಿಯಲ್ಲಿ ಮಾಡಿದರು. ಆವಾಗ 6-7 ಸಾವಿರ ಜನರು ಆ ಸಮಯದಲ್ಲಿ ಅದರಲ್ಲಿ ಸದುಪಯೋಗ ಪಡ್ಕೊಂಡು ಇವತ್ತಿಗೂ ಕೂಡ ಇವತ್ತಿನ ಯಜ್ಞದ ಹಿಂದೆ ಅವರಿದ್ದಾರೆ. ಕಳೆದ ವರ್ಷ ಮಣ್ಣಗುಡ್ಡೆಯಲ್ಲಾಗಿದೆ, ಸುಮಾರು 100ಕ್ಕೂ ಜನರು ಯಜ್ಞದಲ್ಲಿ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಫಲಾನುಭವಿಗಳು, ಅವರಿಗೂ ಕೂಡ ಇದರ ಒಂದು ಶಕ್ತಿಯ ಒಂದು ಮಹಿಮೆ ಗೊತ್ತಾಗಿದೆ. ಆದ್ದರಿಂದ ಇವತ್ತು 3ನೇ ವರ್ಷಕ್ಕೆ ಯೋಗೀಶ್ವರ ಮಠದಲ್ಲಿದ್ದೇವೆ. ಇದು ಕಾಕತಾಳೀಯ ಏನಂತ ಗೊತ್ತಿಲ್ಲ. ಮೊದಲು ನಮ್ಮವರೆಲ್ಲ ಸೇರಿ ನಮ್ಮ ಇಲ್ಲಿ ಗೋಲ್ಪಿಂಚ್ ಅಲ್ಲಿ ಮಾಡಬೇಕನ್ನುವಂಥದ್ದಿತ್ತು. ಆದರೆ ಧಾರ್ಮಿಕ ತಜ್ಞರ ಸಲಹೆ ಮೇರೆಗೆ ದೈವತ್ವದ ನೆಲೆ ಇರತಕ್ಕಂಥ ಪುಣ್ಯಭೂಮಿಯಲ್ಲಿ ಮಾಡಬೇಕನ್ನುವಾಗ ಕದ್ರಿ ಯೋಗೀಶ್ವರ ಮಠದ ಈ ಒಂದು ಪವಿತ್ರತೆಯಲ್ಲಿ ಕದ್ರಿ ದೇವಸ್ಥಾನದಿಂದ ಕಳಸ ಪೂಜೆಯ ಮೂಲಕ ಇಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಈ ಪೂಜೆ ಹೇಗೆ ನಡೀತದೆ ಅಂತಕ್ಕಂಥದ್ದು ಮಂಗಳೂರಿನ ಜನತೆಗೆ ಸ್ವಲ್ಪ ಗೊತ್ತಾಗಬೇಕನ್ನುವ ದೃಷ್ಟಿಯಲ್ಲಿ ಇಲ್ಲಿ ಯಜಮಾನ ಸ್ಥಾನದಲ್ಲಿ, ಮಹಾಯಜಮಾನ ಸ್ಥಾನದಲ್ಲಿ 3 ಜನ ಕೂತ್ಕೊಳ್ತಾರೆ. ಅದಕ್ಕೆ 33,000 ಅಂದರೆ ದೈನಂದಿನ ಆ ಒಂದು ಪೂಜೆಗೆ ಆಗ್ತಕ್ಕಂಥ ವೆಚ್ಚವನ್ನು ಒಟ್ಟು ಪರಿಕಲ್ಪನೆಯ ಮೂಲಕ ಒಂದು 33,000 ಮೂಲಕ 5 ದಿವಸ ದಂಪತಿಗಳು ಕೂತ್ಕೊಳ್ತಾರೆ. ತದನಂತರ ಯಜಮಾನ ಸ್ಥಾನದಲ್ಲಿ ದಿವಸಕ್ಕೆ
ಒಂದೊಂದು ಕುಂಡದ ಎದುರು 3 ಜನ ಅಥವಾ 5 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ದಿವಸಕ್ಕೆ 40 ಜನ ಕೂತ್ಕೊಳ್ತಾರೆ. ಅಂತ ಕೂತ್ಕೊಳ್ತಕ್ಕಂಥ ದಂಪತಿಗಳಾಗಲಿ ಅಥವಾ ಏಕ ವ್ಯಕ್ತಿಗಳಾಗಲಿ ಅವರಿಗೆ 11,000ದ ಪೂಜೆ ಇದೆ. ನಂತರ ಜನಸಾಮಾನ್ಯರಿಗೆ ಇದರಿಂದ ಫಲ ಅನುಭವ ಆಗಬೇಕನ್ನುವ ದೃಷ್ಟಿ ಇರುವುದರಿಂದ ಸ್ವಾಮೀಜಿಯವರ ಕಲ್ಪನೆ ಮೇಲೆ ಕಳಸ ಪೂಜೆ ಇದೆ. ಕಳಸ ಪೂಜೆ ಏನಂತ ಹೇಳಿದರೆ, ಕಳಸವನ್ನು ಆ ದಿವಸ 24ರಂದು ಕದ್ರಿ ದೇವಸ್ಥಾನದ ಪವಿತ್ರ ತೀರ್ಥದ ಮೂಲಕ ಕಳಶವನ್ನು ಎಲ್ಲ ಮಾತೆಯರು ಮೆರವಣಿಗೆ ಮೂಲಕ ಕದ್ರಿ ದೇವಸ್ಥಾನದಿಂದ ಇಲ್ಲಿಗೆ ಮೆರವಣಿಗೆ ಮೂಲಕ ಆ ಯಜ್ಞಕುಂಡಕ್ಕೆ ತರ್ತಾರೆ. ಈ ಕಳಶವನ್ನು ಆ ಯಜ್ಞಕುಂಡದ ಸುತ್ತ ಇಟ್ಟು 5 ದಿವಸ ಅಲ್ಲಿ ಏನು ಪೂಜಾ ವಿಧಿವಿಜ್ಞಾನ ಯಜ್ಞಗಳು ನಡೀತದೆ, ಅದರ ಪಾವಿತ್ರ್ಯತೆ, ಅದರ ಶಕ್ತಿ ಪ್ರತಿಯೊಂದು ಕಳಸದ ಪೂಜೆ ಮಾಡಿದವರ ಮನೆಗೆ ಹೋಗಬೇಕನ್ನುವ ಒಂದು ದೈವತ್ವದ ನೆಲೆಯಲ್ಲಿ ಸ್ವಾಮೀಜಿಯವರು ಈ ಒಂದು ಕಳಸ ಪೂಜೆಯ 1,000ದ ಕಳಸ ಪೂಜೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ತುಂಬ ಜನರು ಕಳಸ ಪೂಜೆಯನ್ನು ಈಗಾಗಲೇ ಬರ್ಕೊಂಡಿದ್ದಾರೆ. ದಿವಸಕ್ಕೆ ನಾವು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು 160 ಜನ ಒಂದು 5 ದಿವಸಕ್ಕೆ ಕೂತ್ಕೊಳ್ಬೋದು. ಈಗಾಗಲೇ ತುಂಬ ಜನರು ನಾವು ಕೂತ್ಕೊಳ್ತೇವೆ ಅಂತ ಹೇಳ್ತಕ್ಕಂಥ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ರಿಗೂ, ಮಂಗಳೂರಿನವರಿಗೆ, ಈ ತುಳುನಾಡ ಜನರಿಗೆ ಇದರ ಸದುಪಯೋಗ ಆಗಬೇಕು. ಈ ಶಕ್ತಿಯಿಂದ ಅವರಿಗೆ ಒಳ್ಳೆಯದಾಗಬೇಕು. ಮುಂದಿನ ದಿನದಲ್ಲಿ ಇದು ಭಾಳ ವ್ಯವಸ್ಥಿತವಾಗಿ ಎಲ್ರಿಗೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು ಅನ್ನೋ ದೃಷ್ಟಿ. ಸರ್, ನಾವೊಂದು ಸಾಮಾನ್ಯ ಭಕ್ತರಾಗಿ ನಮಗೆ 1,000 ಕಳಸದಲ್ಲಿ ಭಾಗವಹಿಸಲಿಕ್ಕೆ ಮತ್ತೇನು ಮಾಡುವಂಥದ್ದು? ಯಜ್ಞಕುಂಡದ ಸುತ್ತಲೊಂದು ಪರಿಕ್ರಮ ಅಂತ ಮಾಡ್ತಾರೆ. ಆ ಯಜ್ಞಕುಂಡಕ್ಕೆ ಬಹಳ ಮಹತ್ವ ಇದೆ. ಬಹಳ ದೈವತ್ವದ ಅಳತೆಯ ಆಕಾರದೊಂದಿಗೆ ಮಾಡ್ತಕ್ಕಂಥ ಒಂದು ಯಜ್ಞಕುಂಡ ಆದದ್ರಿಂದ ಪರಿಕ್ರಮ ಅಂತ ಹೇಳಿದರೆ ಒಂದು 5 ದಿವಸ ಕೂಡ ಒಂದು 21 ಸುತ್ತು, 108 ಸುತ್ತು ಬರುವಂಥದ್ದು ಕ್ರಮ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ 21 ಸುತ್ತು ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸಮಾನವಾದ ವ್ಯವಸ್ಥೆ ಈ ಲಕ್ಷ್ಮೀನಾರಾಯಣ ಮಹಾಯಜ್ಞದ ಈ 5 ದಿವಸದಲ್ಲಿದೆ. ತಾವೆಲ್ಲರೂ ಬರಬೇಕು. ಪ್ರತಿದಿನ ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ 5 ದಿನದಲ್ಲಿ ನಡೀತಕ್ಕಂಥ ಈ ಒಂದು ಲಕ್ಷ್ಮೀನಾರಾಯಣ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು. ಈಗಾಗಲೇ ನಮ್ಮ ತುಳುನಾಡಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು, ಅದೇ ರೀತಿ ಸಮಾಜದ ಜಾತಿ ಸಂಘಟನೆಗಳು, ಅದೇ ರೀತಿ ಸಮಾಜದ ಬೇರೆ ಬೇರೆ ಧಾರ್ಮಿಕವಾಗಿ ಕಾರ್ಯ ಮಾಡ್ತಕ್ಕಂಥ ಮಹಿಳಾ ತಂಡಗಳು ಎಲ್ಲರೂ ಕೂಡ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ವಿಶಿಷ್ಟ ಏನು ಹೇಳಿದರೆ, ಪ್ರತಿಯೊಂದು ಜಾತಿ ಮತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಮಹಾಯಜ್ಞದಲ್ಲಿ ಭಾಗವಹಿಸಬೇಕು. ಇದರಿಂದ ಜನರಿಗೆ ಒಳ್ಳೆಯದಾಗಬೇಕು. ಮಂಗಳೂರಿನಲ್ಲಿ ಇಂಥ ಯಜ್ಞದ ಮೂಲಕ ಜನರಿಗೆ ಒಂದು ಶಕ್ತಿ ಸಿಕ್ಕಿದೆ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರ ಹೋಗಬೇಕನ್ನುವಂಥ ಕಲ್ಪನೆಯನ್ನು ಸ್ವಾಮೀಜಿಯವರು ಇಟ್ಕೊಂಡಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಸೇರಬೇಕು. ಇನ್ನು 10 ದಿವಸ ಇದೆ. 10 ದಿವಸದಲ್ಲಿ ಯಾರೆಲ್ಲ ತಾವು ಈ ಯಜ್ಞದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ, ನಮ್ಮ ಯಜ್ಞ ಕಮಿಟಿಯನ್ನು ನೀವು ಸಂಪರ್ಕ ಮಾಡ್ಬೋದು. ಅದೇ ರೀತಿ ಪ್ರತಿದಿನ ಇಲ್ಲಿ ಯೋಗೀಶ್ವರ ಮಠದಲ್ಲಿ ಕೆಲಸ ಆಗ್ತಾ ಇದೆ, ಪವಿತ್ರವಾದ ಯಜ್ಞ ಶಾಲೆಯಲ್ಲಿ. ಆದ್ದರಿಂದ ಎಲ್ಲರೂ ತಮಗೆ ಸಂಪರ್ಕಕ್ಕೆ ಸಿಗ್ತಾರೆ. ತಾವು ಈ ಪೂಜೆಯಲ್ಲಿ ಪಾಲ್ಗೊಂಡು ಈ ಯಜ್ಞವನ್ನು ಯಶಸ್ವಿ ಮಾಡಬೇಕಾಗಿ ಈ ಯಜ್ಞ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಜಗದಾಚಾರ್ಯ ಸ್ವಾಮಿ ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನ ಹಾಗೂ ದ ಸ್ಯಾಫ್ರನ್ ಫ್ರೆಂಡ್ ವತಿಯಿಂದ ಆಗಸ್ಟ್ 24ರಿಂದ 28ರವರೆಗೆ ಈ ಮಹಾಯಜ್ಞ ನಡೆಯಲಿದ್ದು, ಧರ್ಮ ಪ್ರೇಮಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.